ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ವತಿಯಿಂದ ಬೆಂಗಳೂರಿನ ಗಾಯತ್ರಿ ಭವನದಲ್ಲಿ ಆಯೋಜನೆ ಮಾಡಲಾದಂತಹ ಪ್ರತಿ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೌರವ ಸನ್ಮಾನ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದಂತಹ ಪ್ರತಿಭಾವಂತರನ್ನ ಗುರುತಿಸಿ ಗೌರವಿಸುವಂತಹ ಉದ್ದೇಶದಿಂದ ಆಯೋಜನೆ ಮಾಡಲಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯ ಸಾಧಕರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ರಘುನಾಥ ಶಂಕರ್ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದಂತಹ ಸಾಧಕರನ್ನ ಗೌರವಿಸಿ ಅಭಿನಂದಿಸಲಾಯಿತು. ಅವರಲ್ಲಿ ಶ್ರೀ ಡಿಎಸ್ ಜೋಯಿಸ್ ಅವರು ಮೌತ್ ಆರ್ಗನ್ ಕ್ಷೇತ್ರದಲ್ಲಿ, ಶ್ರೀ ಬಿಎಸ್ ನಾಗರಾಜು ಅವರು ಸಂಗೀತ ಕ್ಷೇತ್ರದಲ್ಲಿ, ಶ್ರೀ ಪಾಂಡುರಂಗ ಕುಲಕರ್ಣಿ ಅವರು ಆರ್ಕೆಸ್ಟ್ರಾ ಕ್ಷೇತ್ರದಲ್ಲಿ, ಡಾಕ್ಟರ್ ಬಿಎಸ್ ಕೃಷ್ಣಮೂರ್ತಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಶ್ರೀಮತಿ ಗೀತಾ ಸಂಗುಂದಿರಾಜ್ ಮಿರ್ಚಿ ಅವರು ಇನ್ನು ಸಾಹಿತ್ಯ ಮತ್ತು ಲೇಖನ ಕ್ಷೇತ್ರದಲ್ಲಿ, ಶ್ರೀ ಮೈಸೂರು ಆನಂದ್ ಅವರು ಹಾಸ್ಯ ಕಲಾ ಕ್ಷೇತ್ರದಲ್ಲಿ ಹಾಗೂ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಅವರು ದಾಸ ಸಂಕೀರ್ತನೆ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಸೇವೆಯನ್ನ ಪರಿಗಣಿಸಿ ಸನ್ಮಾನಿಸಲಾಯಿತು. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಶ್ರೀಮತಿ ಗೀತಾ ಸಂಗುಂದಿರಾಜ್ ಮಿರ್ಜಿ ಅವರನ್ನ ಲೇಖಕಿ ಹಾಗೂ ಸಮಾಜಮುಖಿ ಕಾರ್ಯಕರ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಗೌರವಿಸಿ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಅವರು ಸಾಹಿತ್ಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವಂತಹ ಸೇವೆಯನ್ನ ಮಹಾಸಭೆ ಗುರುತಿಸಿ ಈ ಗೌರವವನ್ನ ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಸಭೆಯ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಸಮುದಾಯದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ಮಾಡುವುದು ಮಹಾಸಭೆಯ ಪ್ರಮುಖ ಗುರಿಯಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂತಹ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ಮಹಾಸಭೆ ನಿರಂತರವಾಗಿ ಮಾಡ್ತಾ ಇದೆ ಅಂತ ತಿಳಿಸಿದರು. ಪ್ರಶಸ್ತಿ ಸ್ವೀಕರಿಸಿದಂತಹ ಎಲ್ಲ ಸಾಧಕರು ಮಹಾಸಭೆಯ ಈ ಒಂದು ಕಾರ್ಯವನ್ನ ಶ್ಲಾಘಿಸಿ ಕೃತಜ್ಞತೆ ಸಲ್ಲಿಸಿದರು. ಸನ್ಮಾನವು ತಮ್ಮ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಹಾಗೂ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನಷ್ಟು ಶ್ರಮಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯರು, ಸಮಾಜದ ಮುಖಂಡರು, ಕಲಾವಿದರು, ವೈದ್ಯರು, ಲೇಖಕರು ಹಾಗೂ ಬ್ರಾಹ್ಮಣ ಸಮುದಾಯದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀ ಎಸ್ಆರ್ ಗುಡಿ ಅವರು ಹಾಗೂ ಮಹಾಸಭೆಯ ಅಂಗಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ರಾಜೇಂದ್ರ ದೇಶಪಾಂಡೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾಧಕರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯರು, ಸಮಾಜದ ಮುಖಂಡರು, ಕಲಾವಿದರು, ವೈದ್ಯರು, ಲೇಖಕರು ಹಾಗೂ ಬ್ರಾಹ್ಮಣ ಸಮುದಾಯದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಒಟ್ಟಾರೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಈ ಕಾರ್ಯಕ್ರಮವು ಸಾಧಕರಿಗೆ ಉತ್ತೇಜನ ನೀಡುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಹೊಸ ದಿಕ್ಕನ್ನ ತೋರಿಸುವಂತಹ ಮಹತ್ವದ ವೇದಿಕೆಯಾಗಿ ಮೂಡಿಬಂದಿತು. ಶ್ರೀ ಗುರುಭ್ಯೋ ನಮಃ. ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಹಿರಿಯ ಬ್ರಾಹ್ಮಣ ಉಪಸ್ಥಿತ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನನಗೆ ಅತ್ಯಂತ ಸಂತಸದ ಕ್ಷಣ, ಮರೆಯಲಾರದ ಒಂದು ನೆನಪು ಎಂದು ನಾನು ಭಾವಿಸಿದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ನನ್ನ ಅಲ್ಪ ಸೇವೆಯನ್ನು ಗುರುತಿಸಿ ಗೌರವ ಸನ್ಮಾನ ಮಾಡುತ್ತಿದ್ದಾರೆ. ನಾನು ಹಲವು ವರ್ಷಗಳಿಂದ ವಿವಿಧ ಅಂದರೆ ಹಬ್ಬ ಹರಿದಿನಗಳ ಬಗ್ಗೆ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಹಿರಿಯ ಯತಿಗಳ ಬಗ್ಗೆ, ಇತ್ತೀಚೆಗೆ ಪ್ರಸ್ತುತ ಇದ್ದ ಎಲ್ಲಾ ಮಠದ ಯತಿಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಿದ್ದೇನೆ. ಎಲೆ ಮರೆ ಕಾಯಿ ಅಂತಿರುವ ನನ್ನನ್ನು ನಿಜವಾಗಿಯೂ ಗುರುತಿಸಿ ಈ ಸನ್ಮಾನವನ್ನು ನೀಡಿ ಲೇಖನವನ್ನು ಬರೆಯಲು ಮತ್ತಷ್ಟು ಉತ್ಸಾಹವನ್ನು ಮಾಡಿದ್ದಾರೆ. ಇದು ಮರೆಯಲಾರದ ಸಂಗತಿಯಾಗಿದೆ. ಮತ್ತು ಇದಕ್ಕೆ ನಾನು ಈ ಮಹಾಸಭಾದ ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಮ್ಮ ಬಾಗಲಕೋಟೆಯ ಜಿಲ್ಲಾ ಘಟಕದ ಅಧ್ಯಕ್ಷರು, ಸದಸ್ಯರು, ಎಲ್ಲ ಆತ್ಮೀಯ ನಮ್ಮ ಬಂಧುಗಳು, ಸ್ನೇಹಿತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನಾನು ಮೂಲತಃ ಪತ್ರಿಕೋದ್ಯಮದ ಕುಟುಂಬದವಳೆ. ದೇವರ ಇಬ್ಬರಿಗೆ ಸಣ್ಣ ಹಳ್ಳಿಯಲ್ಲಿ ಜನಿಸಿದವಳು ನಾನು. ಆದರೆ ಈಗ ದಿವಂಗತ ಮೋರೆ ಹನುಮಂತರಾಯರ ಅಜ್ಜ
ದೊಡ್ಡಪ್ಪ ವಿ ನಾಯಕರು ಮತ್ತು ಚಿಕ್ಕಪ್ಪ ಟಿ.ಕೆ. ನಾಯಕರು ಒಂದು ರಕ್ತಗತವಾಗಿ ಬಂದಂತ ಅನುಭವ ನನಗೆ ಪ್ರೇರಣೆಯಾಗಿದೆ. ಇತ್ತೀಚೆಗೆ ನಮ್ಮ ಸಹೋದರ ಗೋಪಾಲ್ ನಾಯ್ಕ್ ಮತ್ತು ಸುಶ್ವೇಂದ್ರ ನಾಯ್ಕ್ ಈಗಲೂ ಅವರು ಸಮಾಜ ಈ ಪತ್ರಿಕೋದ್ಯಮ ಸೇವೆಯಲ್ಲಿ ಸಕ್ರಿಯವಾಗಿದ್ದಾರೆ. ನಮ್ಮದೇ ಆದ ಕರ್ನಾಟಕ ವೈಭವ ಸಂದರ್ಶನ ಪತ್ರಿಕೆಗಳು ನನಗೆ ಹುಟ್ಟು ಪ್ರೇರಣೆಯಾಗಿ ಲೇಖನ ಬರೆಯಲು ಹವ್ಯಾಸ ಬೆಳೆಸಿದೆ. ಸಂಯುಕ್ತ ಕರ್ನಾಟಕದಲ್ಲಿ ನಾನು ಸಾಕಷ್ಟು ಲೇಖನಗಳನ್ನು ಬರೆದಿದ್ದೇನೆ. ಆಗ ಬೆಂಬಲ ನೀಡಿದವರಾದ ದಿವಂಗತ ರಾಮ್ ಮನಗೂಳಿ ಅವರನ್ನು ನಾನು ಮರೆಯದೆ ಸ್ಮರಿಸುತ್ತೇನೆ. ಮತ್ತು ಇದಲ್ಲದೆ ಗುರುಸಾರ್ವಭೌಮ, ಸಮಾಜವೀರ, ಸರ್ವಜ್ಞ ಪತ್ರಿಕೆಗಳಲ್ಲಿ ಆಧ್ಯಾತ್ಮಿಕ ಲೇಖನಗಳನ್ನು ಪ್ರತಿ ತಿಂಗಳ ಕೊಡುತ್ತೇನೆ. ಮತ್ತು ಉತ್ತರಾದಿ ಮಠ, ರಾಯರ ಮಠ, ಅಷ್ಟಮಠ, ಶೃಂಗೇರಿ ಮಠಗಳ ಎಲ್ಲಾ ಮಠಗಳ ಕುರಿತು ಬರೆದ ಲೇಖನಗಳನ್ನು ಖುದ್ದಾಗಿ ಪ್ರಸ್ತುತ ಯತಿ ಪೀಠಾಧಿಪತಿಗಳೇ ಓದಿ ನನಗೆ ಮೆಚ್ಚುಗೆಯಿಂದ ಆಶೀರ್ವಾದ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರನ್ನು ಮೊದಲು ಸ್ಮರಿಸಿ ಅವರಿಗೆ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ಈ ಗೌರವ ಸನ್ಮಾನ ನನ್ನ ಎರಡೂ ಮನೆತನದ ಹಿರಿಯರಿಗೆ ಮತ್ತು ಸದಾ ನನಗೆ ಬೆಂಬಲವಾಗಿ ನಿಂತ ಪತಿ, ಇರುವ ಪುತ್ರಿಯರು, ಅಳಿಯಂದಿರು, ಬಂಧು ಸಂಬಂಧಿಕರು, ನನ್ನ ಎಲ್ಲಾ ಗೆಳತಿಯರ ವೃಂದಕ್ಕೂ ಅರ್ಪಿಸುತ್ತೇನೆ. ಲೇಖನ ಬರೆಯಲು, ಸಮಾಜ ಸೇವೆ ಮಾಡಲು ಉತ್ಸಾಹ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮಾಜದ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ನಮಸ್ಕಾರ ಹೇಳಿ ನನ್ನ ಮಾತುಗಳಿಗೆ ವಿದಾಯ ಹೇಳುತ್ತೇನೆ. ಜೈ ಶ್ರೀರಾಮ್. ಅವರು ದಾಸ ಸಾಹಿತ್ಯವನ್ನ ನೀವು ಒಂದಷ್ಟು ಪ್ರಚಾರ ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನಮಗೆ ಪ್ರೋತ್ಸಾಹ ಕೊಟ್ಟದ್ದರಿಂದ ಅನೇಕ ಭಜನಾ ಮಂಡಳಿಗಳನ್ನ ಸಿದ್ಧಪಡಿಸುವುದರ ಮೂಲಕ ಈ ಹಾಡು ತಿರುಪತಿ ವೆಂಕಟರಮಣ ಎನ್ನುವಂತಹ ಹಾಡು ತಿರುಪತಿಗೂ ಕೂಡ ಅದು ತಲುಪಿ ಅವರು ಕೂಡ ನಮ್ಮನ್ನ ಆಹ್ವಾನಿಸಿ ಅಲ್ಲಿ ಸೇವೆ ಮಾಡಬೇಕು ಅಂತ ನಮಗೆ ಪ್ರಚೋದನೆ ಕೊಟ್ಟದ್ರಿಂದ ದಾಸ ಸಾಹಿತ್ಯದಲ್ಲಿ ಇನ್ನಷ್ಟು ಸೇವೆಯನ್ನ ಮಾಡುವ ಸೌಭಾಗ್ಯ ನಮ್ಮದಾಯಿತು ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ನಮಗೆ ತುಂಬಾ ದೂರ ಆದರೆ ಬರಲೇಬೇಕು ಅನ್ನುವಂತಹ ಈ ಒಂದು ಪ್ರಯತ್ನದಿಂದ ನಮ್ಮ ಬ್ರಾಹ್ಮಣ ಸಭಾದ ಎಲ್ಲರೂ ಕೂಡ ಸಮಿತಿಯವರು ನಮ್ಮನ್ನ ಗುರುತಿಸಿ ಈ ಒಂದು ಗೌರವಾರ್ಪಣೆಯನ್ನ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿಗಳು ಅಂತ ಹೇಳ್ತಾ ನೆರೆದಿರ್ತಕ್ಕಂತಹ ಎಲ್ಲವರಿಗೂ ಕೂಡ ವಂದಿಸಿಕೊಳ್ಳುತ್ತಾ ಕೀರ್ತನೆ ಒಂದು ಸೊಲ್ಲನ್ನ ಹಾಡುತ್ತಾ ಸಮಾಪ್ತಿ ಮಾಡ್ತೇವೆ. ತಿರುಪತಿ ವೆಂಕಟರ ಒಂದು ಅವಕಾಶ ಮಾಡಿಕೊಟ್ರಲ್ಲ ನಮ್ಮ ರಘುನಾಥ್ ಸರ್ ಪ್ರೆಸಿಡೆಂಟ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಬಟ್ ಅದಕ್ಕಿಂತ ಹೆಚ್ಚಿನ ಏನೋ ಹೇಳಕ್ಕಾಗಲ್ಲ. ನಾನು ಮೂಲತಃ ಕೀಬೋರ್ಡ್ ಓದಕ ಇವರು ಹೇಳಿದಾಗೆ ಶಶಿಧರ್ ಪಟೇಲ್ಗೆ 15-18 ವರ್ಷದಿಂದ ಸತತವಾಗಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳು, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಅಂತ ವಿಶಿಷ್ಟವಾದ ಯಾವ ಸೇವೆಯನ್ನು ಮಾಡಿಲ್ಲ ಹಂಗನ್ಸತ್ತೆ. ಏನೋ ದೊಡ್ಡ ಸೇವೆ ಮಾಡಿದ್ದೀನಿ ಅಂತ ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡ್ತಿರೋದ್ರಿಂದ ಇವ್ರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಅವ್ರಿಗೆ ನಮಸ್ಕಾರ ಪೂರ್ವಕ. ಅದಕ್ಕೆ ಅವನು ಬೇಡ, ಅರುಣ್ ಕುಮಾರ್ ಕೈ ಕೊಟ್ಟರೆ ಅಧಿಕಾರಿ ಸೇರಲಿ ಅಂತ ಹೇಳ್ತಾರೆ ಅಂತ ಹೇಳಿ ಮುಗಿಸ್ತೀನಿ. ಯಾಕೆಂದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ. ಕೆಲವರು ಶುಗರ್ ಕಂಪ್ಲೇಂಟ್ ಇರೋರು ಮಾನ ಮರ್ಯಾದೆ ಮಾಡೋದಕ್ಕೆ ನಾವು ತಿನ್ಬೇಕು ಹೋಗ್ಬೇಕು ಕೂತಿದ್ವು ನಮ್ಗೆ ಹೇಳೋದಿಲ್ಲ ಅಂತಾರೆ. ಅದಕ್ಕೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಯಾವ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಲ್ಲಿ ಕರೆದಿದ್ದಾರೆ ಇವತ್ತು ರಘುನಾಥ್ರವರಾಗ್ಲಿ, ಲಕ್ಷ್ಮೀಕಾಂತರವರಾಗ್ಲಿ ಕರೆದು ಬಿಟ್ಟು ಅಪ್ಪ ಆನಂದ ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡಯ್ಯ. ಯಾವ ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ IPL ಆಡ್ತಾ ಇದ್ದಾರೆ ಎಲ್ಲರೂ ಮನೆ ಹಾಡರು. ದೇಶಕ್ಕಾಗಿ ಆಡಲೆಲ್ಲರೂ ಬರೀ ದುಡ್ಡಿಗಾಗಿ ಆಡುವ ಜಾಗವದು. ಆದರೂ ಜನಗಳು ನೋಡ್ತಾ ಇರ್ತಾರೆ, ಏನು ಮನೆ ಮಠವನ್ನ ಮಾರಿಕೊಂಡು ದುಡ್ಡನ್ನೆಲ್ಲ ಹಾಕಿ ಸುಣ್ಣವಾಗಿ ಮನೆಗೆ ಬಂದು ಹೆಂಡತಿಗೆ ಬಡಿಯುವ ಅಂತ ಇಂಥ ಮನೆ ಹಾಡಲಿರುವಾಗ ದೇಶ ಉದ್ಧಾರ ಆಗ್ತದ ಅಂತ ಸಮಯದಲ್ಲಿ 15 ವರ್ಷದ ಹುಡುಗ ಬಹಳ ಅದ್ಭುತವಾಗಿ ಆಡ್ತಿದ್ದಾನೆ. ಹೇಗಪ್ಪ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಚೆಂಡನ್ನು ಮಾಡಲು ಬಂದನ್ನು ನೋಡು ರಬಾಡ ಪಟಪಟನೆಂದು ಎತ್ತಿ ಬೆಳೆದನು ಅವನ ನೋಡು ಸೂರ್ಯವಂಶಿ ಪಟಪಟನೆ ಬೆಳೆದು ಚೆನ್ನಾಗಿರೆಂದು